ಕಾಂಪಿಟೇಟ್ ಮಾಡಿದ್ದಾರೆ ನಮ್ಮ ಶಾಲೆ ಮಕ್ಕಳು ಅಂತ ಯಾವತ್ತು ನೀವು ಹೆಸರು ತರ್ತೀರ, ನಾನು ನಿಮ್ಮನ್ನ ದೇವ್ರಿಗಿಂತ ಗೌರವವಾಗಿ ಪವಿತ್ರವಾಗಿ ವೃತ್ತಿನ ಪವಿತ್ರವಾಗಿ ನೀವು ಅಲ್ಲಿರ್ಬೇಕು. ಗುರುಗಳು ಅಂದ್ರೆ ಅಲ್ಲಿರ್ಬೇಕು, ದೇವ್ರ ಪಕ್ಕದಲ್ಲಿ ನಿಮ್ಮನ್ನು ನೋಡೋ ಥರ ನೀವು ಇರ್ಬೇಕು. ತುಂಬಾ ಖುಷಿ ಆಗುತ್ತಲ್ಲ. ಸರ್ಕಾರನೇ ಹೆಮ್ಮೆಯಿಂದ ನಿಮ್ಮನ್ನು ಗೌರವಿಸುತ್ತೆ, ಆರಾಧಿಸುತ್ತೆ. ಸರ್ಕಾರದ ಶಾಲೆಗಳನ್ನ ನಾವು ಇಷ್ಟು ದಿನ ಪೋಷಣೆ ಮಾಡ್ಕೊಂಡು ಬಂದಿದ್ದಕ್ಕೂ ಇಲ್ಲಿ ಗುರುಗಳು ನಡ್ಕೊತಾ ಇರೋ ರೀತಿ ನೀತಿಗಳು ಎಲ್ಲೋ ನಮಗೆ ಸಮಾಧಾನ ಇದೆ, ತೃಪ್ತಿ ಇದೆ. ಹೌದಾ ಇಲ್ಲ? ನನಗಿರೋದು ಸಮಾಧಾನ ಇಲ್ಲ. ನಾನು ತುಂಬಾ ಅಸಮಾಧಾನದಿಂದ ಬಂದು ಕೂತ್ಕೊಂಡಿದ್ದೆ. ನಾನು ಒಂದು ಮುಖ ನೋಡಬೇಕು, 610 ತೆಗೆದಿದ್ದಾರೆ, ಸ್ಕೋರ್ ಮಾಡಿದ್ದಾರೆ, 1ರಲ್ಲಿ 90 ತೆಗೆದಿದ್ದಾರೆ, 1ರಲ್ಲಿ ಔಟ್ ಆಫ್ ತೆಗೆದಿದ್ದಾರೆ ಅಂತ ಒಂದು ಟೀಚರ್ ಆದ್ರೂ ಹೇಳಿ ಗೌರ್ಮೆಂಟ್ ಸ್ಕೂಲಲ್ಲಿ ಅಂತ ನಾನು ಬಂದಿದ್ದೀನಿ. ನನ್ಗೆ ಅಶಿವು ಅಂತ ಮಕ್ಕಳೇ ಓದೋದು ಅನ್ನುವಂಥ ಆಸೆ ನನಗೆ ಬಂದಿದ್ದಾರೆ ಮಕ್ಕಳು. ಅರ್ಥ ಆಯ್ತಾ? ನೆಕ್ಸ್ಟ್ ಒಂದು ಶಾಲೆಗಳಲ್ಲಿ ಓದೋವಂಥ ಮಕ್ಕಳನ್ನ ಯಾರೇ ಮಕ್ಕಳು ನಿತ್ಯ ಆ ಸ್ಕೂಲು ಈ ಸ್ಕೂಲು ಅಂತಾರ 600 ತೆಗೆದಿರೋರು ಎಷ್ಟು ಜನ ಇದ್ರು ಸನ್ಮಾನ ಮಾಡಿ ಆ ಮಕ್ಕಳಿಗೆ, ಟೀಚರ್ಸ್ಗೆ, ಆ ಪೋಷಕರಿಗೆ. ಅದು ನಾಳೆ ಇನ್ಸ್ಪಿರೇಷನ್ ಆಗ್ಬೇಕು ಬೇರೆ ಮಕ್ಕಳಿಗೆ. ಇನ್ನೂ ಚೆನ್ನಾಗಿ ಓದ್ಬೇಕು ನಾವು, ಆ ಮಗು ನನ್ನ ಫ್ರೆಂಡ್ ಅಲ್ಲ, ಓದ್ತಲ್ಲ ಅನ್ನೋ ತಲೆಗೆ ಬರಬೇಕು. ಅಂತ ವಿಚಾರದಲ್ಲಿ ನಿಮ್ಗೇನಾದ್ರು ಆ ಥರ ಇದ್ರು ನನಗೆ ಹೇಳಿ ಮಾಡ್ತೀನಿ. ಬಟ್ ನೀವೆಲ್ಲ ನಿಮ್ಮನ್ನು ಬದಲಾವಣೆ ಮಾಡ್ತೀನಿ. ಇವಾಗವರೆಗೂ ನೀವು ನಡ್ಕೊಂಡಿರೋದು ನನಗೆ ಸಮಾಧಾನ ತಂದಿದೆ. ಹೀಗೆ ಯಾವ್ಯಾವ ರಿಸಲ್ಟ್ ಖುಷಿ ಕೊಟ್ಟಿದೆ ಅಂತ ನೀವು ಹೇಳಿ ನೋಡೋಣ. ಮಕ್ಕಳ 603 ತೆಗೆಯುವಾಗ ಒಂದು ಸ್ವಲ್ಪ ಎಫರ್ಟ್ಸ್ ಹಾಕಿದ್ರೆ 610 ತೆಗಿತಾ ಇತ್ತು ಅಂತ ಮನಸ್ಸಿಗೆ ಅನ್ಸುತ್ತಾ ನಿಮಗೆ? ನಾವು ಪ್ರೋತ್ಸಾಹ ಕೊಟ್ಟಿದ್ರೆ ಆ ಮಗುಗೆ ಎಷ್ಟು ಖುಷಿ ಆಗ್ತಾ ಇತ್ತು. ನಾನು ಒಂದು ಮನೆಗೆ ಹೋಗಿದ್ದೆ ಲಾಸ್ಟ್ ವೀಕಲ್ಲಿ, ಒಂದು ವಾರ ಹಿಂದೆ, ನಾನು 4-5 ದಿನ ಇಲ್ಲ. ಒಂದೇ ಮನೆ ಇಬ್ರು ಮಗು ಸೆಕೆಂಡ್ ರ್ಯಾಂಕ್ ಬಂದಿದೆ, ಇನ್ನೊಂದು ಮಗು 609 610 ಏನೋ ಬಂದಿದೆ. ನಮ್ಮಿಂದ ಪ್ರೋತ್ಸಾಹ ಏನ್ ಬೇಕು ಯೋಚನೆ ಮಾಡಿ. ಸರ್ಕಾರ ಎಲ್ಲಾದ್ರೂ ಫೇಲ್ ಆಗಿದೆ, ಏನ್ ಮಾಡ್ತಾ ಇದೆ ಸರ್ಕಾರ? ತಪ್ಪೇ ನಿಮ್ಮ ನಡವಳಿಕೆಗಳು ತಿಳ್ಕೋಬೇಕು. ಬೇರೆ ಟೀಚರ್ಸ್ ನಿದ್ದೆ ಮಾಡಲ್ಲ, 9th ಹೋಗೋ ವರ್ಷದಲ್ಲಿ ನಮ್ಮ ಸ್ಟೂಡೆಂಟ್ನ ಹಿಂಗೆ ಇರಬೇಕು, ಅವ್ರು ಶಿಸ್ತಿಂಗ್ ಇರಬೇಕು, ಬೇಗ ಸ್ಕೂಲ್ ಶುರು ಮಾಡೋದು, ಅವ್ರಿಗೆ ಒಂದ್ಸತಿ ಕೋಚಿಂಗ್ ಕೊಡೋದು ಎಲ್ಲ ಮಾಡ್ತಾರಲ್ಲ. ನೀವೇನೇನು ವಿಷಯಕ್ಕೆ ತಪ್ಪು ಮಾಡಬೇಕು. ನಾನು ಯಾವತ್ತೂ ಯಾವ ಟೀಚರ್ಗೂ ಅಗೌರವಾಗಿ ನೋಡೋದು, ಅವ್ರನ್ನ ಪೊಲಿಟಿಷಿಯನ್ ಆಗಿ ಮಾತಾಡೋದು ಯಾವತ್ತೂ ನನ್ನ ಲೈಫ್ ಟೈಮಲ್ಲಿ ಮಾಡಿಲ್ಲ, ಮುಂದೆ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ. ಅದರ ರಿಸಲ್ಟ್ಸ್ ನೋಡಿದ್ಮೇಲೆ ನಾನು ತುಂಬ ನೋಡ್ತೀನಿ. ಆ ಮಕ್ಕಳಿಗೆ ನಿಮ್ಮ ಸಹಕಾರ ಬೇಕಾಗಿದೆ, ಆ ಮಕ್ಕಳಿಗೆ ನಿಮ್ಮ ಸರ್ವಿಸ್ ಕೂಡ ಬೇಕಾಗಿರೋದು. ಕೋಚಿಂಗ್ ಬೆಳಿಗ್ಗೆ ಸಂಜೆ ಆಗಬೇಕು ಅಂತ ನೀವು ತನ್ನ ಇನಿಷಿಯೇಟಿವ್ಸ್ನ ಅಥವಾ ಎಕ್ಸ್ಪ್ರೆಸ್ ಮಾಡಲಿಲ್ವಾ? ಅದ್ರ ಬಗ್ಗೆ ಚರ್ಚೆ ಆಗಲಿಲ್ವಾ? ಹಿಂದೆ ಯಾವಾಗಾದ್ರೂ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ರ? ಅವತ್ತು ಏನು ಎಫರ್ಟ್ಸ್ ಹಾಕಿದ್ರು? ಇವ್ರಿಗೆ ಏನು ಕಷ್ಟ ಆಗ್ತಾ ಇದೆ? ಎಲ್ಲ ಆಲ್ಮೋಸ್ಟ್ ಹೆಣ್ಮಕ್ಳೇ ಇದ್ದಾರೆ, ಏನು ಕಷ್ಟ ಆಯಿತು? ಎಲ್ಲ ಟ್ರೈನಿಂಗ್ ಆಗಿದೆ, ಆ ಥರ ಟೀಚರ್ಸ್ ಇರ್ತಾರೆ. ನಮ್ಮ ಟೀಚರ್ಸ್ ಎಲ್ಲ ಟ್ರೈನಿಂಗ್ ಆಗ್ತಾರೆ ಅಲ್ವಾ? 20 days 1 month ನಮಗೂ ಟ್ರೈನಿಂಗ್ ಇದೆ. ನಮ್ಮ ಪೇರೆಂಟ್ಸ್ ಮೇಡಮ್, ನಮ್ಮ ಪೇರೆಂಟ್ಸು ಮಕ್ಕಳು ಕಾಲೇಜಿಗೆ ಹೋಗೋದು ಮೇಡಮ್, ಅವರೆಲ್ಲ ಡೈಲಿ ವೇಜರ್ಸ್ ಮತ್ತು ಫ್ಯಾಮಿಲಿಯಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ ಅವ್ರಿಗೆ. ಸ್ಕೂಲಲ್ಲಿ ನಾವು ಎಷ್ಟು ಅವರನ್ನು ನೋಡ್ಕೊಳ್ತೀವಿ ಅಷ್ಟೇ, ಮನೆಗೆ ಹೋದ್ಮೇಲೆ ಅವರಿಗೆ ಅವ್ರಿಗೆ ಓದ್ಕೋಬೇಕು ಅನ್ನೋ ಜ್ಞಾನ ಅವ್ರಿಗಿದ್ರೆ ಮಕ್ಕಳನ್ನ ಅವ್ರು ಗಮನ ಹರಿಸೋದೇ ಇಲ್ಲ. ನನಗೆ ಗೊತ್ತಿದೆ ಅವ್ರ ಪರಿಸ್ಥಿತಿನೇ ಹಂಗಿರುತ್ತೆ. ಅವ್ರು ಬೆಳಗ್ಗೆ ಎದ್ರೆ ಕೆಲ್ಸಕ್ಕೆ ಹೋದ್ರೆ ಸಾಕಪ್ಪ, ಮಕ್ಕಳು ಅಲ್ಲಿ ಹೋಗ್ಲಿ, ಸ್ಕೂಲ್ಗೆ ಹೋಗ್ಲಿ, ಅವರೇ ರೆಡಿಯಾಗಿ ಬರ್ತಾರೆ. ಎಷ್ಟೋ ಜನ ಮಕ್ಕಳು ನೀವು ಡಿಸ್ಕಸ್ ಮಾಡ್ಕೊಳ್ಳಿ. ನಾನು ಎಕ್ಸ್ಪೆಕ್ಟ್ ಇತ್ತು ನಮ್ಮದು, ಬಟ್ ಸ್ವಲ್ಪ ಇದಾಗಿದೆ ಮೇಡಮ್. ನೀವು ಹೇಳಿದಂಗೆ ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಮೀಟಿಂಗ್. ಸೊ ನಮ್ಮ ರಿಸಲ್ಟು ಪಡೆದ ಇದನ್ನು ಏನು ಫಲಿತಾಂಶ ವಿಶ್ಲೇಷಣೆಗೋಸ್ಕರ ಅನ್ನೋದಕ್ಕಿಂತನೂ ಮುಖ್ಯವಾಗಿ ನೆಕ್ಸ್ಟ್ ಇಯರ್ ರಿಸಲ್ಟ್ಸನ್ನು ಉತ್ತಮವಾಗಿರ್ತಕ್ಕ ರಿಸಲ್ಟನ್ನು ತರಲಿಕ್ಕೋಸ್ಕರವಾಗಿ ಇದು ಪ್ರಥಮ ಸಾಧನೆ ಅನ್ಬೋದು. ಯಾಕೆಂದರೆ ಇವತ್ತು ನಡೀತಾ ಇರ್ತಾನೋ ನೆಕ್ಸ್ಟ್ ಇವತ್ತಿಂದಾನೇ ಒಳ್ಳೆ ಪ್ಲಾನಿಂಗ್ಸ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟು ರಿಸಲ್ಟ್ ದಿವಸ ಅಂತಲೂ ಮೇಡಮ್ ಕರೆದುಬಿಟ್ಟು ನಮ್ಮನ್ನೆಲ್ಲ ಸೇರ್ಪಡಿದ್ದಾನೆ. ಪರವಾಗಿಲ್ಲ, ಲಾಸ್ಟ್ ಇಯರ್ಗೆ ಥರ ಮೀಟಿಂಗ್ ಕರೆದಿದ್ದೀವಿ ನಾವು, ಅವತ್ತು ತುಂಬ ಬೇಸರ ಆಯಿತು. ಬಟ್ ಇವತ್ತು ಇಡೀ ನಮ್ಮ ರಾಜ್ಯದಲ್ಲಿನ ಬಹಳ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಕೆಜಾಪ್ಗೆ ಬಂದಿದೆ ಅಂತಕ್ಕಂಥದ್ದನ್ನು ಮಾತುಗಳನ್ನು ಅವ್ರ ಬಾಯಿಂದಲೇ ಕೇಳಬೇಕಂತೇಳಿ ನಿಮ್ಮೆಲ್ಲರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಮೇಡಮ್ ಅವ್ರದ್ದೇನಪ್ಪ ಅಂದರೆ ಇಡೀ ರಾಜ್ಯದಲ್ಲೇ
ತೇಜಾಕು ಒಂದು ಮಾದರಿ ಆಗಿರ್ಬೇಕಂತಕ್ಕಂಥ ಒಂದು ಕನಸು ಮೇಡಮ್ ಅವ್ರದಂತದ್ದು. ಯಾಕಂದ್ರೆ ನಾವು ನೋಡ್ತಾ ಇರಬೇಕಾದ್ರೆ ಅವ್ರು ಮಾಡ್ತಾ ಇರ್ತಕ್ಕಂಥ ಎಲ್ಲ ಒಂದೊಂದು ನಾವು ಕೆಲಸ ನೋಡ್ತಾ ಇರಬೇಕಾದ್ರೆ ಅವ್ರದ್ದು ಮೇಡಮ್ ಅವ್ರದ್ದು ಭಾರಿ ಕನಸಿದೆ, ರಾಜ್ಯದಲ್ಲೇ ಮಾದರಿ ಆಗಿರ್ಬೇಕಂತಕ್ಕಂಥ ಒಂದು ಕನಸಿದೆ. ಸೊ ಅದರಲ್ಲಿ ನಾವು ಶೈಕ್ಷಣಿಕವಾಗಿ ನಾವು ನಮ್ಮ ಒಂದು ತಾಲೂಕು ಹಿಂದೆ ಹೋದ್ರೆ ಅಂತಲೂ ಅದು ಮೇಡಮ್ ಅವ್ರಿಗೂ ತುಂಬ ಬೇಸರ ತಂದಿದೆ. ಸೊ ಅದಕ್ಕೋಸ್ಕರವಾಗಿ ನಾವು ಸ್ಪೆಷಲ್ ಕ್ಲಾಸನ್ನು ಮೊದಲೇನು ಮಾಡ್ತಿದ್ದೀವಿ, ಒಂದು 4 ತಿಂಗಳು 5 ತಿಂಗಳು ಬಿಟ್ಟು ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಈ ವರ್ಷ ಸ್ಟಾರ್ಟಿಂಗಿಂದ ಏನು ಮಾಡೋಣ ಸಾಧ್ಯತೆ ಎಲ್ಲ ಪ್ರತಿ ಶಾಲೆಯವ್ರೇನು ಮಾಡೋಣ, ಸ್ಟಾರ್ಟಿಂಗೇ ಕ್ಲಾಸನ್ನು ಸ್ಪೆಷಲ್ ಕ್ಲಾಸ್ ತೊಗೊಂಡ್ಬಿಟ್ಟು ಯಾವ ಮಗು ಡಲ್ ಇದೆಯೋ ಅದನ್ನು ಪೂರ್ತಿಯಾಗಿ ರೂಟ್ ಲೆವೆಲಿಂದ ಆ ಮಗುಗೆ ಏನು ಬೇಸಿಕ್ ಬರ್ತಾ ಇಲ್ವಾ, ಇನ್ನೊಂದು ಬರ್ತಾ ಇಲ್ವಾ, ಮಗು ಪಾಸ್ ಆಗ್ಬೇಕಾದ್ರೆ ಏನು ಬೇಕು, ಬ್ಯಾಕ್ಗ್ರೌಂಡ್ ಏನು ಆ ಮಕ್ಕಳಿಗೆ, ಅಥವಾ ಸಪೋಸ್ ಯಾರೋ ಮಕ್ಕಳು ದೂರದಿಂದ ಬರ್ತಾ ಇರಬೇಕಾದ್ರೆ ಅವ್ರಿಗೆ ಹಾಸ್ಟೆಲಲ್ಲಿ ಇಟ್ಟು ಆ ಮಕ್ಕಳು ಓದಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ, ಯಾಕಂದರೆ ಎಲ್ಲರಿಗೂ ಕೋಆಪ್ರೇಟ್ ಮಾಡ್ತಾರೆ ಮೇಡಮ್ ಅವ್ರದ್ದು. ಸೊ ಈ ಥರ ಎಲ್ಲನೂ ಸ್ಟಾರ್ಟಿಂಗಿಂದಲೇ ಒಂದು ಪ್ಲಾನ್ ಮಾಡ್ಕೊಂಡ್ಬಿಟ್ಟು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಕೊಡ್ತೀವಿ ಅಂತಕ್ಕಂಥ ಒಂದು ಆಶ್ವಾಸನೆಯನ್ನು ನಿಮ್ಮೆಲ್ಲರ ಪರವಾಗಿ ನಾನು ಮೇಡಮ್ ಅವರಿಗೆ ಅಲ್ಲಿ ಅವರಿಗೆ ಡಿಸ್ಕಷನ್ ಮುಖ್ಯ ಅಲ್ಲ, ಬಟ್ ನೀವು ಇಂಟರ್ನಲ್ಲೇ ನಾವು ಮಾಧ್ಯಮ ಎರಡೂ ಎದ್ದೋದ್ಮೇಲೆ ನಿಮ್ಮದೇ ಆದ ಚರ್ಚೆ ಆಗ್ಲೇಬೇಕು. ಕುತ್ಕೊಡಿಬೇಕು. ಆರಾಧನೆ ಅಂತ ನೋಡಿದ್ರೆ ನೀವು ಟೂರ್ ಕರ್ಕೊಂಡು ಹೋಗ್ತೀರಾ ಅಂಥದ್ದು ಒಂದು ನಾವು 100 acres ಪೊಲೀಸ್ದು ಇಂಡಿಯನ್ ರಿಸರ್ವ್ ಬೆಟಾಲಿಯನ್ ಪಕ್ಕ ಒಂದು 10 acres ಜಾಗ ಕೊಟ್ಟಿದ್ದೀವಿ ಸೈನ್ಸ್ ಪಾರ್ಕ್ ಅಂತ. ಇವತ್ತು ಆಲ್ಮೋಸ್ಟ್ ಅದ್ರ ಮೀಟಿಂಗ್ ಕೂಡ ಹೋಗಿದ್ದಾರೆ. ಯಾರು ಹೋಗಿದ್ದಾರೆ? ನಮ್ಮ ಇವರು ಹೋಗಿದ್ದಾರೆ. ಸೈನ್ಸ್ ಪಾರ್ಕ್ಗೆ ನಾವು 10 acres ಜಾಗ ಕೊಟ್ಟಿದ್ದೀವಿ. ಅಂಬೇಡ್ಕರ್ ಸ್ಮಾರಕ ಪಕ್ಕ ಸುವರ್ಣ ಭವನ ಅಲ್ಲಿ ಅದು ಫಸ್ಟ್ ಮೀಟಿಂಗ್ ನಡೀತಾ ಇದೆ. ಅದನ್ನು ಯಾಕೆ ಇಲ್ಲಿಗೆ ತಂದಿದ್ದೀನಿ ಅಂತಂದರೆ ನನ್ನ ಮಕ್ಕಳು ಇಲ್ಲೇ ನೋಡ್ಬೇಕು. ಬೆಂಗಳೂರು ನಾವು ಗೌರ್ಮೆಂಟ್ ಸ್ಕೂಲಿಂದ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ವಿ, ಜ್ಞಾಪಕ ಇದೆಯಾ? ಅಂಥದ್ದು ಒಂದು ಸಿಸ್ಟಮ್ನ ನಾನು ಇಲ್ಲೇ ಮಾಡಬೇಕು. ನನ್ನ ಮಕ್ಕಳು ಕೂಡ ಇಲ್ಲಿರುವಂಥ ಮಕ್ಕಳು ಗ್ರಾಮೀಣ ಭಾಗದಲ್ಲಿ ಓದುವಂಥ ಪ್ರತಿಭೆಗಳು, ಸರ್ಕಾರಿ ವ್ಯವಸ್ಥೆಯಲ್ಲಿ ಓದುವಂಥ ಮಕ್ಕಳಿಗೆ ಒಂದು 10 acres ಅಂಥದ್ದು ಒಂದು ಸೈನ್ಸ್ ಪಾರ್ಕು, ಮ್ಯೂಸಿಯಮ್ಮು, ವಿಶ್ವೇಶ್ವರಯ್ಯ ಅವ್ರದ್ದು ಏನಿದೆ ಕನಸು, ನೆಹರು ತಾರಾಲಯದಲ್ಲಿ ಏನೆಲ್ಲ ಕಾನ್ಸೆಪ್ಟ್ಸಿಂದ ಮಾಡಿದ್ದಾರೆ, ಅರ್ತ್ ಬಗ್ಗೆ, ಎಲ್ಲ ಪ್ಲಾನೆಟ್ಸ್ ಬಗ್ಗೆ, ಮಕ್ಕಳಿಗೆ ಸೈನ್ಸ್ ಬಗ್ಗೆ ಥಿಂಕ್ ಮಾಡಬೇಕು, ಯೋಚನೆ ಮಾಡಬೇಕು, ಗ್ರಾವಿಟೇಷನಲ್ ಫೋರ್ಸ್ ಅಂದರೆ ಏನು, ಆ ಥರದ್ದು ಎಲ್ಲದರದ್ದು ನಾಲೆಡ್ಜ್ ಅರ್ಥ ಮಾಡಿಸ್ಬೇಕಂದ್ರೆ 10 acres ಜಾಗ ಕೊಡ್ತೆ ಇಮ್ಮಿಡಿಯೇಟಾಗಿ. ಜಿಲ್ಲೆಗೆ ಅಂತಂದ್ರು ನಾನು ಅದನ್ನು ನನ್ನ ತಾಲೂಕಿಗೆ ತಂದೆ ಗ್ರ್ಯಾಂಟ್ಸ್ ಕೊಡ್ತಾರೆ. ಅಲ್ಲಿ ನಾನು ಎಜುಕೇಷನ್ಗೆ ಒತ್ತು ಕೊಟ್ಟು ಒಂದು ಆಫೀಸಲ್ಲೇ ಕರ್ಕೊಂಡ್ಬಂದು ಅದೇ ಕೆಲಸಕ್ಕೆ ಇಟ್ಟಿದ್ದೀವಿ. ಬರೀ ಇನ್ಸ್ಟಿಟ್ಯೂಷನ್ಸು ಇಂಥ ಏನೇನು ಮಾಡ್ಬೋದು ಅಂತಂದು ಇಷ್ಟೆಲ್ಲ ನಮಗೆ ದೂರದೃಷ್ಟಿ ಇದೆ. ಇಷ್ಟೆಲ್ಲ ಯಾವಾಗಾದ್ರೂ ಇಲ್ಲಿ ಹಳ್ಳಿಯಲ್ಲಿ ಹೋಗೋ ಒಂದು ಮಗು ಆ ಜಾಗಕ್ಕೆ ಬಂದು ಹೋದ್ರೆ ಅವ್ನಿಗೆ ಎಷ್ಟು ತಲೆ ಓಡುತ್ತೆ ಅಂತವೆಲ್ಲ ನೋಡ್ಕೊಂಡು ಹೋದ್ರೆ ಅಂತಂದ್ಬಿಟ್ಟು